ಕೊಡಲಾಗುತ್ತದೆಯೇ? ನಾವು ಹೋಗಿದ ತಕ್ಷಣ ನಮ್ಮ ಕೊಡ್ರಪ್ಪ ಮನೆ ತೋರು ರೊಕ್ಕ ಅಂತ ಕೊಡೋಕ್ಕಾಕೈತಿ ಅದಕ್ಕೆ ಸಾಧ್ಯ ಇಲ್ಲದ ಮತ್ತು ಯಾರಿಗೆ ಮನೆ ಕೊಡಬೇಕು ಎಂಬುದನ್ನು ಗ್ರಾಮ ಪಂಚಾಯಿತಿ, ಪುರಸಭೆ, ನಗರಸಭೆ ಸೇರಿದಂತೆ ಸ್ಥಳೀಯ ಆಡಳಿತ ಸಂಸ್ಥೆಗಳು ನಿರ್ಧರಿಸುತ್ತವೆ. ಅಂದಾಗ ಇದು ಯಾರು ಹೇಳಿಕೆಯಲ್ಲಿ ಹೆಂಗಾಗೈತಿ ಅಲ್ಲೇ ಅವರು ನಿರ್ಧಾರ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಏನು ನಡೆದಿಲ್ಲ ಅಂತೇಳಿ ವಸತಿ ನಿಗಮದಲ್ಲಿ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ. ಆದರೆ ಶಾಸಕ ಬಿ ಆರ್ ಪಾಟೀಲರಿಗೆ ಪೂರ್ಣ ಮಾಹಿತಿ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಹಂಗೆ ನಡೆಯೋದಿಲ್ಲ. ಯಾಕಪ್ಪ ಅಂದ್ರೆ ಅದು ಮಾಹಿತಿ ಇದ್ದಂಗೆ ಕಾಣೋದು ನಮ್ಮ ಬಿ ಆರ್ ಪಾಟೀಲರಿಗೆ ಅನ್ನೋ ಮೂಲಕ ಏನಪ್ಪ ಅಂತಂದ್ರೆ ಅದನ್ನು ಸಾಧ್ಯಷ್ಟು ಮುಚ್ಚಾಕೋ ಪ್ರಯತ್ನ ಮಾಡ್ತಾಯಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಆದರೆ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು ಆ ಮಾತನ್ನು ಒಪ್ಕೊಳ್ಳೋದಿಲ್ಲ. ಅವ್ರೇನು ಹೇಳ್ತಾರಪ್ಪ ಅಂತಂದ್ರೆ ವಿಧಾನಸೌಧದಲ್ಲಿ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲದಂತೆ ಸಚಿವರೇ ಎಲ್ಲವನ್ನು ಶುರು ಮಾಡಿಕೊಂಡು ಎಷ್ಟು ಕೊಡಬೇಕೆಂದು ಆಯಾ ಇಲಾಖೆಗಳಲ್ಲಿ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಇವರು ಹೊಸ ಆರೋಪ ಮಾಡಿದರು. ಫಿಕ್ಸ್ ಮಾಡಿದ್ರೆ ಆಯಾ ಇಲಾಖೆಗಳಿಂದ ಎಷ್ಟು ಕೊಡಬೇಕಂತೇಳಿ ಆ ಕೊಡೋ ಸಲುವಾಗಿ ಅವ್ರಿಂದ ಏನು ಮಾಡ್ತಾರಪ್ಪ ಇಲ್ಲಿ ದುಡ್ಡು ಎಬ್ಬಿಸ್ತಾರ ಅನ್ನುವಂಥ ಮಾತು. ಇದು ಎಲ್ಲ ಸರ್ಕಾರಗಳಲ್ಲಿ ಇದ್ದಿದ್ದನ್ನು ಇವ್ರು ಸರ್ಕಾರದವ್ರು ಹಿಂದೆ ಇದ್ದಿದ್ದನ್ನು ಇಲ್ಲ ಅಂತಲ್ಲ, ಇವತ್ತಿನ ಆರೋಪ ಮಾಡ್ತಾ ಇದ್ದಾರೆ. ಮಾಡಲೇಬೇಕಾದ ಅಟ್ಲೀಸ್ಟ್ ತಮ್ಮ ಸರ್ಕಾರದಲ್ಲಿ ಇದ್ದಿದ್ದನ್ನು ಮರೆತು ಬಿಡಲಿ. ಬಟ್ ಇದನ್ನು ತೆಗಿಲಿ ಹೊರಗೆ. ಯಾಕಂದ್ರೆ ಇಂದಿನ ನಾಳೆ ಇವರು ಬಂದಾಗ ಅವ್ರು ತೆಗೆಯುವಂಥ ಪ್ರಸಂಗ ಬರ್ತದೆ. ಅಡ್ಡಿ ಇಲ್ಲ, ಮಾಡಲಿ ಅದನ್ನು. ಹೀಗಿರುವಾಗ ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವ್ರಿಗೆ ಮನೆ ಎಂದು ಶಾಸಕ ಬಿ ಆರ್ ಪಾಟೀಲ್ ಅವರು ಹೇಳಿಕೆ ನೀಡೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ದುಡ್ಡು ಕೊಟ್ಟೆಲ್ಲ ಫಿಕ್ಸ್ ಆಗಿರ್ತದೆ. ಮೊದಲೆಲ್ಲ ಆಫೀಸ್ ಪ್ರತಿಯೊಂದು ಇಲಾಖೆಯಿಂದ ಸ್ಟಾಕ್ ಬರ್ಬೇಕಂತಿರ್ತದೆ. ಹಾಗೇನೋ ಅದಪ್ಪ ಅವರು ಕೇಳೋದಿಲ್ಲ. ಅದ್ರ ನಡಿಕೆ ಅವ್ರು ಕೇಳ್ತಾರೆ, ನಮ್ಮ ಎಲ್ಲರಿಗೆಲ್ಲ ಕೊಡಬೇಕಾಗಿದ್ರೆ ಇದು ಎಲ್ಲ ಕಡೆ ಕೇಳುವಂಥ ಭಾಷಣ ಇರೋದು. ನೀವು ತಪ್ಪಿ ತಹಸೀಲ್ದಾರ್ ಆಫೀಸ್ ಹೋಗ್ರಿ, ಮತ್ತೆ ಆಫೀಸ್ ಹೋಗ್ರಿ, ನೀರಾವರಿ ಇಲಾಖೆ ಹೋಗ್ರಿ, ಎಲ್ಲಿ ಹೋಗ್ತೀರೋ ಹೋಗ್ರಿ, ಅಲ್ಲಿ ಏನೋ ಕೆಲಸ ಆಗ್ಬೇಕಾಯ್ತು ಸರ್, ಇಷ್ಟ ಆಕೈತ್ರಿ.